ಫೆಬ್ರವರಿ 1 ಪಟ್ಟಣದಲ್ಲಿ ತಾಲೂಕ್ ಪಂಚಾಯತಿಗೆ ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕುಮಾರ್ ಕಾಂದು ದಿಢೀರ್ ಭೇಟಿ ನೀಡಿದರು. ಸಿಇಒ ಅವರನ್ನ ಕಂಡ ಸಿಬ್ಬಂದಿ ವರ್ಗ ಕಕ್ಕಾಬಿಕ್ಕಿಯಾದರು. ಕಚೇರಿಗೆ ತಡವಾಗಿ ಬಂದ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್ ಸ್ವಾಮಿಗೆ ಜಿಲ್ಲಾ ಪಂಚಾಯತ್ ಸಿಇಒ ತರಾಟೆಗೆ ತೆಗೆದುಕೊಂಡರು. ಕಚೇರಿಯ ಸಮಸ್ಯೆ ದಾಖಲೆಗಳನ್ನು ಕೇಳಿದ ನಂತರ ಇಒ ಶಶಿಧರ್ ಸ್ವಾಮಿ ಕಕ್ಕಾಬಿಕ್ಕಿಯಾಗಿ ತಡಕಾದರು. ಆರೋಗ್ಯದಲ್ಲಿ ಏರುಪೇರು, ಎದೆಯ ನೋವು ಕಾಣಿಸಿಕೊಂಡು ಅಸ್ವಸ್ಥರಾದರು. ಕೂಡಲೇ ಅವರನ್ನು ಆಸ್ಪತ್ರೆಗೆ ಕಳಿಸಿದ ಘಟನೆ ಜರುಗಿದೆ. ನಂತರ ತಾಲೂಕಿನ ನವಲಕಲ್ಲು ಹಾಗೂ ಹತನೂರು ಗ್ರಾಮ ಪಂಚಾಯತಿಗೆ ಈಶ್ವರ್ ಕಾಂದೂರವರು ಭೇಟಿ ನೀಡಿದರು. ತಾಲೂಕು ಪಂಚಾಯತಿಯಲ್ಲಿ ಅನಧಿಕೃತವಾಗಿ ಕಚೇರಿಗೆ ಗೈರಾದವರಿಗೆ ನೋಟಿಸ್ ನೀಡುವಂತೆ ಯೋಜನಾ ಅಧಿಕಾರಿಗಳಿಗೆ ಸೂಚಿಸಿದರು. ನಂತರ ದಾಖಲೆಗಳನ್ನು ಪರಿಶೀಲನೆ ಮಾಡಿದರು. ಕಚೇರಿಯಲ್ಲಿ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು, ಕುಡಿಯುವ ನೀರು, ಶೌಚಾಲಯ ಸೇರಿದಂತೆ ಇನ್ನಿತರ ಸೌಲಭ್ಯಗಳನ್ನು ಒದಗಿಸಲು ನಿರ್ದೇಶನ ಮಾಡಿದರು. ಬಾಡಿಗೆ ಕಟ್ಟಡ ಆಗಿರುವುದರಿಂದ ಕೆಲ ಸಮಸ್ಯೆಗಳು ಇದ್ದು ಅವುಗಳನ್ನು ಸಕಾಲಕ್ಕೆ ಪರಿಹರಿಸಬೇಕು. ನೂತನ ಕಚೇರಿ ಕಟ್ಟಡ ನಿರ್ಮಾಣಕ್ಕೆ ಕೆಲ ಕಡೆ ಸ್ಥಳ ಗುರುತಿಸುವ ಕಾರ್ಯ ನಡೆಯುತ್ತಿದೆ ಎಂದರು. ಪ್ರತಿನಿತ್ಯ ಕಚೇರಿ ಸಮಯಕ್ಕೆ ಎಲ್ಲ ಸಿಬ್ಬಂದಿಗಳು ಹಾಜರಾಗಿ ನಿಮ್ಮ ಕರ್ತವ್ಯ ನಿರ್ವಹಿಸುವಂತೆ ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಯೋಜನಾಧಿಕಾರಿ ಚನ್ನವೀರಪ್ಪ ಕೋರಿ, ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಎಇಇ ಸತೀಶ್, ಸೆಕ್ಷನ್ ಅಧಿಕಾರಿ ರವಿ, ವಿಆರ್ಇ ವೆಂಕಟೇಶ್, ಪಿಡಿಒ ವಿಜಯಕುಮಾರ್, ಮಮತಾ ಹಾಗೂ ನರೇಗಾ ತಾಂತ್ರಿಕ ಸಿಬ್ಬಂದಿ ರಾಜೀವ್ ಗಾಂಧಿ ಫೆಲೋ ಇದ್ದರು.